ನಮಸ್ಕಾರ ವೀಕ್ಷಕರೇ, ಬನ್ನಿ ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಹಾಗೆ ನಾಳೆ ಸ್ಟಾಕ್ಗಳ ಮಾಹಿತಿನೂ ಇದೆ, ನೋಡೋಣ ಬನ್ನಿ. ನಿಫ್ಟಿದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಇದು 5 ಮಿನಿಟ್ಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ನೋಡಿ, 24,329ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಓಕೆ, 24,329 ಇಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಹಾಗೆ 344 ಹೈ ಆಯಿತು ನೋಡಿ. ಇಲ್ಲೊಂದು ರೆಸಿಸ್ಟೆನ್ಸ್ 344 ಕ್ಲಿಯರ್ ಕಟ್ ರೆಸಿಸ್ಟೆನ್ಸ್ ಇದೆ, ಅಲ್ಲಿ ಹೈ ಟಚ್ ಆಯಿತು. 344 ಹೈ ಆಗಿಬಿಟ್ಟು ಅಲ್ಲಿಂದ ಡ್ರಾಪ್ ಆಯಿತು, ಮತ್ತು ರಿವರ್ಸು ಡ್ರಾಪು ರಿವರ್ಸು. ಹಾಗೆ 24,240 ಒಂದು ಲೋ ಫಾರ್ಮ್ ಆಗಿ ಮತ್ತೆ ವೊಲಟಿಲಿಟಿ ಕ್ರಿಯೇಟ್ ಮಾಡ್ತಾ 24,300 ಮೇಲೆ ಕ್ಲೋಸ್ ಆಗಿದೆ. ಮತ್ತೆ ಅಗೇನ್ ಇವತ್ತು ಕೂಡ 24,300 ಮೇಲೆ ಕ್ಲೋಸ್ ಆಗಿದೆ. ಏನಂತ ಅರ್ಥ ಮಾಡ್ಕೋಬೇಕಿದನ್ನು ನೋಡಿ. ಇವತ್ತು ಹೇಗೆ ಪ್ಯಾಟ್ರನ್ ಫಾರ್ಮ್ ಆಗಿದೆ, ಆಪ್ಷನ್ ಬಯಸ್ಗೆ ಯಾವುದೇ ಚಾಯ್ಸ್ ಇದ್ದಿದ್ದಿಲ್ಲ ನೋಡಿ. ಇಲ್ಲಿ ಓಪನ್ ಆಯಿತು ನೋಡಿ, ಸಿ ಕ್ಲಿಯರ್ ಕಟ್ ಒಂದು ಕಪ್ಪು ಪ್ಯಾಟ್ರನ್ ಫಾರ್ಮ್ ಆಗಿದೆ, ಕಪ್ಪು ಥರ ಪ್ಯಾಟ್ರನ್ ಫಾರ್ಮ್ ಆಗಿದೆ. ಹಾಫ್ ಸರ್ಕಲ್ ಎಲ್ಲಿ ಬೈ ಮಾಡಿದ್ರು ಸ್ಟಾಪ್ ಲಾಸ್ ಇಟ್ಟು, ಎಲ್ಲಿ ಆಪ್ಷನ್ ಬೈ ಮಾಡಿದ್ರು ಸ್ಟಾಪ್ ಲಾಸ್ ಇಟ್ಟು. ನೀವು ಪುಟ್ ಆದರೂ ಬೈ ಮಾಡಿ, ಕಾಲ್ ಆದರೂ ಬೈ ಮಾಡಿ. ಅಷ್ಟು ವೊಲಟಿಲಿಟಿ ನಿಫ್ಟಿಯಲ್ಲಿತ್ತು, ಅಷ್ಟೊಂದು ವೊಲಟಿಲಿಟಿ ನಿಫ್ಟಿಯಲ್ಲಿತ್ತು. ರೇಂಜ್ ಬೌಂಡ್, ಕಂಪ್ಲೀಟ್ ರೇಂಜ್ ಬೌಂಡು ನಾವು ನಿನ್ನೆ ಅನಲೈಸ್ ಮಾಡಿದ್ವಿ. ನಿಫ್ಟಿಯಲ್ಲಿ ರೇಂಜ್ ಬೌಂಡ್ ಇರುತ್ತೆ ಮಾರ್ಕೆಟು, ಬಿಕಾಸ್ ಆಫ್ ನಮ್ಮ ಮಾರ್ಕೆಟ್ನ ಮಹಾಪ್ರಭು ರಿಲಯನ್ಸ್ ಇಂಡಸ್ಟ್ರೀಸು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ದೆ. ಹಾಗೆಯೇ ರಿಲಯನ್ಸ್ ಇಂಡಸ್ಟ್ರೀಸು ಅಪ್ಸೈಡ್ ಮೂವ್ ಆಯಿತು. ಹೀಗಾಗಿ ನಿಫ್ಟಿ ಫಾಲ್ ಆಗಲಿಕ್ಕೆ ಚಾನ್ಸ್ ಆಗಲಿಲ್ಲ, ನಿಫ್ಟಿ ಫಾಲ್ ಆಗಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ. ಅದು ಯಾರು? ಮಹಾಪ್ರಭು ರಿಲಯನ್ಸ್ ಇಂಡಸ್ಟ್ರೀಸ್. ಹೀಗಾಗಿ ಹೇಳ್ದಂಗೆ 3,200 ಟಾರ್ಗೆಟನ್ನು ಹಿಟ್ ಆಯಿತು ರಿಲಯನ್ಸ್ ಇಂಡಸ್ಟ್ರೀಸ್ದು. ಹೀಗಾಗಿ ನಿಫ್ಟಿ 50 ಏನಾಯಿತು, ಫ್ಲ್ಯಾಟ್ ಕಂಪ್ಲೀಟ್ ರೇಂಜ್ ಬೌಂಡ್ನಲ್ಲೇ ಟ್ರೇಡ್ ಆಯಿತು ಇಡೀ ದಿನ. ಮತ್ತು ಕೇವಲ 3 ಪಾಯಿಂಟ್ಗಳ ಮೈನಸ್ನಲ್ಲಿ ಕ್ಲೋಸ್ ಆಗಿದೆ. ಕಂಪ್ಲೀಟ್ ರೇಂಜ್ ಬೌಂಡ್, ಯಾವುದೇ ನೋಡಿ, ಯಾವುದೇ ಒಂದು ಅವಕಾಶ ಇದ್ದಿದ್ದಿಲ್ಲ ಆಪ್ಷನ್ ಬಯಸ್ಗೆ ನೋಡಿ. ಕಂಪ್ಲೀಟ್ ರೇಂಜ್ ಬೌಂಡ್. ನಾವು ಎಲ್ಲಿ ಆಪ್ಷನ್ ಮಾಡಬೇಕು ಅದಕ್ಕೆ ಹೇಳೋದು, ಈ ಥರ ರೇಂಜ್ ಬೌಂಡ್ ಇದ್ದಾಗ ಆಪ್ಷನ್ ಮಾಡಬೇಡಿ, ಟ್ರೆಂಡಿಂಗ್ ಇದ್ದಾಗ ಮಾತ್ರ ಮಾಡಿ. ನಿಫ್ಟಿ ಬಿಟ್ಟು ಹಾಕಿ, ಬ್ಯಾಂಕ್ ನಿಫ್ಟಿಯಲ್ಲಿ ಆಪ್ಷನ್ ಇತ್ತು ಟ್ರೇಡ್ ಮಾಡಲಿಕ್ಕೆ, ತೋರಿಸ್ತೀನದು. ಇದು ಡೈಲಿ ಚಾರ್ಟ್ ನೋಡೋಣ ನಿಫ್ಟಿದು. ಎಸ್, ಡೈಲಿ ಚಾರ್ಟ್ ಏನು ಹೇಳ್ತಾ ಇದೆ, ಡೈಲಿ ಚಾರ್ಟು ನೋಡಿ. ಮತ್ತೆ ಒಂದು ಕ್ಯಾಂಡಲ್ ಯಾವ ಥರ ಫಾರ್ಮ್ ಆಗಿದೆ ನೋಡಿ. ಇಲ್ಲಿ ಕ್ಯಾಂಡಲ್ ಫಾರ್ಮ್ ಆಗಿತ್ತು, ಇಲ್ಲೊಂದು ಕ್ಯಾಂಡಲ್ ಫಾರ್ಮ್ ಆಗಿತ್ತು, ಅದೇ ಥರ ಕ್ಯಾಂಡಲ್ ಫಾರ್ಮ್ ಆಗಿದೆ ನೋಡಿ. ಬಟ್ ಈ ಕ್ಯಾಂಡಲು, ಇವತ್ತಿನ ಕ್ಯಾಂಡಲು ಮೈಲ್ಡ್ ಹ್ಯಾಮರ್ ಕ್ಯಾಂಡಲ್, ಅಸೆಂಡಿಂಗ್ ಹ್ಯಾಮರ್ ಕ್ಯಾಂಡಲ್ ಥರ ಫಾರ್ಮ್ ಆಗಿದೆ. ಇದು ಡಿಸಿಷನ್ ಹೇಳೋದು ತುಂಬ ಕಷ್ಟ. ಏನಕ್ಕೆ ಅಂದರೆ ಇದು ಏನು ಹೇಳುತ್ತೆ ಅಂದರೆ ಐದರ್ ಅಪ್ಸೈಡ್ನು ಮೂವ್ ಆಗ್ಬೋದು, ಡೌನ್ ಸೈಡ್ನು ಫಾಲ್ ಆಗ್ಬೋದು, ಎರಡೂ ಆಪ್ಷನ್ ಇರುತ್ತೆ ಇದರಲ್ಲಿ. ಈ ಥರ ಒಂದು ಕ್ಯಾಂಡಲ್ ಫಾರ್ಮ್ ಆದಾಗ ನಾನ್ ಡಿಸಿಸಿವ್, ಏನು ಕ್ಲಿಯರ್ ಕಟ್ ಹೇಳಲಿಕ್ಕಾಗಲ್ಲ. ಅಪ್ಸೈಡ್ನು ಮೂವ್ ಆಗೋ ಚಾನ್ಸ್ ಇರುತ್ತೆ, 50-50 ಅಂದಂಗೆ. ಅಪ್ಸೈಡ್ ಆ್ಯಂಡ್ ಡೌನ್ ಸೈಡ್ ಎರಡೂ ಕಡೆ ಅವಕಾಶ ಇರುತ್ತೆ ಈ ಥರ ಫಾರ್ಮ್ ಆದಾಗ. ಇಲ್ಲೊಂದು ಮೇಜರ್ ಹರ್ಡಲ್ ಇದೆ, 24,400, 24,400 ಈಸ್ ಅ ಮೇಜರ್ ಹರ್ಡಲ್. ಅದನ್ನು ಕ್ರಾಸ್ ಆದ ಮಾತ್ರ ಮೇಲ್ಗಡೆ ಹೋಗಲಿಕ್ಕೆ ಸಾಧ್ಯ. ಅದರ್ವೈಸ್ ಕೆಳಗಡೆ ಬರುತ್ತೆ ಅಂದರೂ ಕೂಡ, ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಹೋಲ್ಡ್ ಮಾಡ್ತಾ ಇದೆ. 24,300 ಫಾಲ್ ಆದರೂ ಅದ್ರ ಮೇಲ್ಗಡೆ ಬಂದು ಸಸ್ಟೇನ್ ಆಗ್ತಾ ಇದೆ. ದ್ಯಾಟ್ ಈಸ್ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ಬೋದು. ನಿಫ್ಟಿ ಓಕೆ, 24,300 ಒಂದು ಸ್ಟ್ರಾಂಗ್ ಸಪೋರ್ಟ್ ಇದೆ. ಮೇಲ್ಗಡೆ 24,400 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದೆ. ನೋಡಿ ಎಷ್ಟು ಚಿಕ್ಕ ಒಂದು ರೇಂಜ್ ಫಾರ್ಮ್ ಆಗಿದೆ ಅಂದರೆ 24,300 ಕೇವಲ ಒಂದು 20 ಪಾಯಿಂಟ್ ಕೆಳಗಡೆ, 24,400 ಕೇವಲ 80 ಪಾಯಿಂಟ್ ಮೇಲ್ಗಡೆ. ಹೀಗಾಗಿ ಮೇಜರ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ನಾಳೆಗೆ 24,300 ಕೆಳಗಡೆ, 24,400 ಮೇಲ್ಗಡೆ. ನೆಕ್ಸ್ಟ್ ಸಪೋರ್ಟ್ ಎಲ್ಲಿ ಬರುತ್ತೆ, ನಾವು ಪ್ರತಿದಿನ ಹೇಳಿದಾಗೆ 24,200 ಮತ್ತು ಮೇಜರ್ ಸಪೋರ್ಟ್ ಬರುತ್ತೆ ನಾಳೆಗೆ. 24,200 ಮೇಜರ್ ಸಪೋರ್ಟು. ಅದನ್ನು ಬಿಟ್ಟರೆ 24,000 ಕ್ಲಿಯರ್ ಕಟ್ ಸಪೋರ್ಟ್ ಇದೆ. ಇವತ್ತು ಕೂಡ ನಿನ್ನೇನೋ ಹೇಳಿದ್ವಿ ನಾವು, 24,200 ಸಪೋರ್ಟ್ ಇದೆ ಅಂತ ಹೇಳಿದ್ವಿ. ಅದೇ ಥರ 24,240ವರೆಗೂ ಡ್ರಾಪ್ ಆಗಿ ಅಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಮತ್ತು ಪಿಕಪ್ ಆಯಿತು ಸ್ನೇಹಿತರೆ. ಹೀಗಾಗಿ 24,300 ಡ್ರಾಪ್ ಆದರೂ ಕೂಡ
24,200 ಮೇಜರ್ ಸಪೋರ್ಟ್ ಇದೆ. ಅದು ಏನಾದರೂ ಬ್ರೇಕ್ ಆದರೆ, ಅದನ್ನು ಬ್ರೇಕ್ ಆಗಬೇಕಂದ್ರೆ ರಿಲಯನ್ಸು HDFC ಬ್ಯಾಂಕ್ ಎರಡೂ ಫಾಲೋ ಆಗಬೇಕು, ಅಂದರೆ ಮಾತ್ರ ಬ್ರೇಕ್ ಆಗುತ್ತೆ, ಅದರ್ವೈಸ್ ಹೋಲ್ಡ್ ಆಗುತ್ತೆ. ಅದನ್ನು ಡ್ರಾಪ್ ಆತಂದರೆ 24,000 ರೌಂಡ್ ಫಿಗರ್. ಇನ್ನು ಅಪ್ಸೈಡು 24,400 ಫಸ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್, ಫಸ್ಟ್ ರೆಸಿಸ್ಟೆನ್ಸ್ 24,400, ನಂತರ 24,530ರಿಂದ 540 ಮೇಜರ್ ಆ್ಯಂಡ್ ಸೆಕೆಂಡ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. 24,540 ಒಂದು ಬಿಗ್ ರೆಸಿಸ್ಟೆನ್ಸ್ ಇದೆ. ವೀಕ್ಲಿ ಬೇಸಿಸ್ ಮತ್ತು ನಾಳೆಗೂ ಕೂಡ ಕನ್ಸಿಡರ್ ಮಾಡಬಹುದು. ಈ ಥರ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೆ. ಮತ್ತು ಇಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾಂಡಲ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ ನೋಡಿ. ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳ್ತಾ ಇದ್ದೆ ಪ್ಯಾಟರ್ನು, ಅದೇ ಥರ ಪ್ಯಾಟರ್ನು ಸ್ಲೈಟಾಗಿ ನಿಫ್ಟಿಯಲ್ಲಿ ಫಾರ್ಮ್ ಆಗ್ತಾ ಇದೆ ನೋಡಿ. ಎಮ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ದೇರ್ ಈಸ್ ಎ ಚಾನ್ಸ್ ಆಫ್ ಫಾಲ್ ಡೌನ್. ಎಮ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ. ಇದು ಕಂಟಿನ್ಯೂಷನ್ ಆಗಬಾರ್ದಷ್ಟೇ. ಐ ಹೋಪ್ ಇಲ್ಲಿಂದನೇ ರಿಕವರಿ ಆಗಲಿ. ಇಷ್ಟು ಆಗಿದೆ, ಇಲ್ಲಿ ಸಪೋರ್ಟ್ ಇದೆ, ಈ ಸಪೋರ್ಟ್ನಿಂದನೇ ರಿಕವರಿ ಆಗಲಿ ಅಂತ ನಾವು ಬಯಸೋಣ. ಸಪೋಸ್ ಇಲ್ಲಿ ಹೋಲ್ಡ್ ಆಗಲಿಲ್ಲ, ಈ ಸಪೋರ್ಟು ಬ್ರೀಚ್ ಆಯ್ತಂದರೆ ಫಾಲ್ ಆಗೋ ಚಾನ್ಸ್ ಇದೆ. ಎಲ್ಲಿವರೆಗೆ? 24,000ವರೆಗೆ ಫಾಲ್ ಆಗೋ ಚಾನ್ಸ್ ಇದೆ ಮುಂದಿನ 2-3 ದಿನದಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಥರ ಒಂದು ಪ್ಯಾಟರ್ನು ಫಾರ್ಮ್ ಆಗ್ತಾನೆ ಇದೆ, ಇದನ್ನು ಗಮನಹರಿಸಿ. ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ? ವೀಕ್ಲಿ ಚಾರ್ಟ್ ನೋಡಿ, ವೀಕ್ಲಿ ಚಾರ್ಟ್ ಮೈಲ್ಡ್ ಆಲ್ಮೋಸ್ಟ್ ಆಲು ನೋಡಿ, ಇದು ಲಾಸ್ಟ್ ವೀಕ್ ಚಾರ್ಟ್ ಕೆಳಗಡೆ ಬಂದಿದೆ, ಇದನ್ನ ಕನ್ಸಿಡರ್ ಮಾಡಬೇಕು. ಮತ್ತು ಇವತ್ತಿಂದು ಡೋಜಿ ಫಾರ್ಮ್ ಆಗಿದೆ, ನಾನ್ ಡಿಶ್ಯೂ ಕ್ಯಾಂಡಲ್, ಐದರ್ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಎರಡೂ ಆಗ್ಬೋದು. ಸಪೋಸ್ ಕೆಳಗಡೆ ಬಂದರೆ ಈ ಥರ ಫಾರ್ಮ್ ಆಗುತ್ತೆ ನಾಳೆ, ಇದು ಗಮನದಲ್ಲಿರಲಿ. ವೀಕ್ಲಿನೂ ಕೂಡ ನ್ಯೂಟ್ರಲ್ ಟು ನೆಗೆಟಿವ್ ಫಾರ್ಮ್ ಆಗ್ತಾ ಇದೆ ನಿಫ್ಟಿಯಲ್ಲಿ ಕೂಡ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಣ ಬನ್ನಿ. ಬ್ಯಾಂಕ್ ನಿಫ್ಟಿ 54,533 ಇಲ್ಲಿ ಓಪನ್ ಆಯಿತು. ಓಪನ್ ಆಗಿ ಫಾಲ್ ಆಯಿತು, ಒಂದು ಲೋ ಕ್ರಿಯೇಟ್ ಆಯಿತು 52,246. ಆ್ಯಕ್ಚುಲಿ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ನಲ್ಲಿ ಲೋ ಆಗಿತ್ತು 52,246. ನಂತರ ಸೆಕೆಂಡ್ ಕ್ಯಾಂಡಲು ಮತ್ತೆ ರಿವರ್ಸ್ ಆಗಿ ಬುಲ್ಲಿಶ್ ಕ್ಯಾಂಡಲ್, ಫುಲ್ ಎಂಗಲ್ಫಿಂಗ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿ, ಅದರ ನೆಕ್ಸ್ಟ್ ಕ್ಯಾಂಡಲು ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿ 52,710 ಹೈ ಟಚ್ ಆಯಿತು ಸ್ನೇಹಿತರೆ. ಅಲ್ಲಿ ನೋಡಿ ಕ್ಲಿಯರ್ ಒಂದು ರೆಸಿಸ್ಟೆನ್ಸ್ ಇದೆ, ನಿಮ್ಗೆ ಕಾಣ್ತಾ ಇದೆ ರೆಸಿಸ್ಟೆನ್ಸ್ ಲೈನು. ಹೀಗಾಗಿ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತು ಮಾರ್ಕೆಟು. ನೋಡಿ ಇಲ್ಲಿ ಒಂದು ಸಲ ಟಚ್ ಆಗಿದೆ, ಆದರೂ ಕೂಡ ವಾಪಸ್ ಬಂದಿದೆ. ಏನಕ್ಕೆ? ರೆಸಿಸ್ಟೆನ್ಸ್ ಲೈನ್, ಬಿಕಾಸ್ ಆಫ್ ರೆಸಿಸ್ಟೆನ್ಸ್. ಅದಕ್ಕೆ ಹೇಳೋದು ಪಿವೋಟ್ ಪಾಯಿಂಟ್ಸ್, ಸಪೋರ್ಟು, ರೆಸಿಸ್ಟೆನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ವೈಲ್ ಟ್ರೇಡಿಂಗ್. ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ಸಪೋರ್ಟು, ರೆಸಿಸ್ಟೆನ್ಸು ತುಂಬ ಮುಖ್ಯ ಮತ್ತು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನೇ ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ ಈ ಒಂದು ರೆಸಿಸ್ಟೆನ್ಸ್ ಲೈನ್ಗೆ ಹಿಟ್ ಆಗಿಬಿಟ್ಟು 52,710 ಮತ್ತೆ ರಿಜೆಕ್ಷನ್ ಆಯಿತು. ರಿಜೆಕ್ಷನ್ ಆಗಿ ಮೇಜರ್ ಫಾಲ್ ಆಗೋದು, ರಿಕವರಿ ಆಗೋದು, ಫಾಲ್ ಆಗೋದು, ರಿಕವರಿ ಆಗೋದು, ಫಾಲ್ ಆಗೋದು. ನೋಡಿ ಇಲ್ಲಿಂದ ಕಂಟಿನ್ಯೂ ಮತ್ತೆ ಫಾಲ್ ಆಗ್ತಾ ಬಂತು. ಈ ಥರ ಇಲ್ಲಿ ನಾವು ಎರಡನೇ ಸಲ ಹಿಟ್ ಆದಾಗ ಏನು ಹೈ 52,710, ಸೆಕೆಂಡ್ ಟೈಮ್ ಏನು ಹಿಟ್ ಆಯಿತು ಅವಾಗ ಕ್ಲಿಯರ್ ಕಟ್ ರಿಜೆಕ್ಷನ್, ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಯ್ತಲ್ಲ, ಅವಾಗ ನಾವು ಇಲ್ಲಿ ಒಂದು ಪುಟ್ ಬಾಯ್ ಮಾಡಿದರೆ ಇಲ್ಲಿ ಮೇಲ್ಗಡೆ ಲೈನ್ನಲ್ಲಿ ಒಂದು ಸ್ಟಾಪ್ ಲಾಸ್ ಹಾಕಿಬಿಟ್ಟು ಇಲ್ಲಿ ಪುಟ್ ಬಾಯ್ ಮಾಡಿದರೆ ಒಳ್ಳೆ ಅರ್ನಿಂಗ್ ಸಿಗೋದು ಸೆಕೆಂಡ್ ಹಾಫ್ನಲ್ಲಿ ಅದು. ಹೀಗಾಗಿ ವೇಟ್ ಮಾಡಬೇಕಾಗುತ್ತೆ, ನಾವು ವೇಟ್ ಮಾಡಬೇಕಾಗುತ್ತೆ. ಟ್ರೇಡ್ ಮಾಡಬೇಕಂದ್ರೆ ನೋಡಿ, ನಮ್ಗೆ ಒಳ್ಳೆ ಟ್ರೇಡ್ ಸಿಗಬೇಕಂದ್ರೆ ನಾವು ವೇಟ್ ಮಾಡಬೇಕು ಮಾರ್ಕೆಟ್ನಲ್ಲಿ. ನೋಡಿ ನಾನು ಹೇಳ್ತಾ ಇರೋದು ಇಲ್ಲಿ ಸೆಕೆಂಡ್ ಟೈಮ್ ಹಿಟ್ ಆಗಿದೆ ಇಲ್ಲಿ, ಹೌದಾ? ಎರಡನೇ ಸಲ 52,710 ಹಿಟ್ ಆದಾಗ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗ್ತಾ ಇದೆ, ಹೌದಾ? ಫಾಲ್ ಆಯಿತು. ಅದಕ್ಕೆ ನಾವಿಲ್ಲಿ ಪುಟ್ ಬೈ ಮಾಡಿಬಿಟ್ಟು ಇಲ್ಲಿ ಸ್ಟಾಪ್ ಲಾಸ್ ಇಟ್ಟರೆ ನಮಗೆ ನೋಡಿ ಎಷ್ಟು ಟಾರ್ಗೆಟು ಹ್ಯೂಜ್. ನಮಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಬಿಡೋಣ ಸಾಕು. ಈ ಒಂದು ಸಪೋರ್ಟ್ ಲೈನ್ ಇದೆಯಲ್ಲ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಬಿಡೋಣ. ಪ್ರೀಮಿಯಮ್ನಲ್ಲಿ ಆ್ಯಟ್ ದ ಮನಿ ಕನ್ಸಿಡರ್ ಮಾಡಿದರೆ ಬ್ಯಾಂಕ್ ನಿಫ್ಟಿಯಲ್ಲಿ ಏನಿಲ್ಲ ಅಂದರೂ ಒಂದು 50 ರಿಂದ 60 ಪಾಯಿಂಟ್ ಸಿಕ್ಕಿರೋದು. ಇನಫ್, ಒಂದು ದಿನಕ್ಕೆ ಅಷ್ಟೊಂದು ಪಾಯಿಂಟು
ಒಂದು ಲಾಟು 2 ಲಾಟು ಅಥವಾ ಅವರವರ ಒಂದು ಕ್ಯಾಪಿಟಲ್ಗೆ ಅನುಸಾರವಾಗಿ ಎಷ್ಟು ಲಾಟ್ ಹಾಕ್ತೀರೋ ಅಷ್ಟು ನಾನು ಪ್ರೀಮಿಯಂ ಆ್ಯಟ್ ದ ಮನಿ ಹೇಳ್ತಾ ಇರೋದು 50 ರಿಂದ 60 ಪಾಯಿಂಟ್ಸು. ನಾವು ಎಷ್ಟು ಲಾಟ್ ಹಾಕ್ತೀವಿ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಪ್ರಾಫಿಟನ್ನು ಕೌಂಟ್ ಮಾಡ್ಕೋಬೋದು. ಈ ಥರ ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಇದೆ, ಇಲ್ಲಿ ಸಪೋರ್ಟ್ ಇದೆ. ಈ ರೆಸಿಸ್ಟೆನ್ಸ್ ಯಾವಾಗ ರಿಜೆಕ್ಟ್ ಆಯಿತು ಅವಾಗ ಎಂಟರ್ ಆಗಬೇಕು, ಪುಟ್ ಬೈ ಮಾಡಿ. ಇಲ್ಲಿ ಸಪೋರ್ಟಿಗೆ ಬಂದಾಗ ಬುಕ್ ಮಾಡಿಕೊಂಡು ಕೂತು ಬಿಡಬೇಕು, ಕ್ಲೋಸ್ ಮಾಡಬೇಕು, ಅಲ್ಲಿಗೆ ಅವತ್ತಿನ ದಿನ ಕ್ಲೋಸ್ ಮಾಡಿಬಿಡ್ಬೇಕು, ಮತ್ತು ನೆಕ್ಸ್ಟ್ ಡೇಗೆ ನೋಡಲಿಕ್ಕೆ ಬರುತ್ತೆ. ಈ ಥರ ಮಾಡಿದರೆ ನೋಡಿ, ಮತ್ತೆ ನಾವು ಕಂಟಿನ್ಯೂಷನ್ ಮಾಡಿದರೆ ನೋಡಿ ಮತ್ತೆ ಹೋಗಿದೆ ಮಾರ್ಕೆಟು, ಮತ್ತೆ ನೋಡಿ ಇಲ್ಲಿಂದ ಮತ್ತೆ ಟರ್ನ್ ಆಗಿದೆ, ಮತ್ತೆ ರಿವರ್ಸ್ ಆಗಿದೆ. ಹೀಗಾಗಿ ನಾವೇನಾದರೂ ಅದನ್ನು ಪೊಸಿಷನ್ ಹೋಲ್ಡ್ ಮಾಡಿದರೆ ಎಲ್ಲ ಸ್ಟಾಪ್ ಲಾಸ್ ಹಿಟ್ ಆಗೋದು, ಇಲ್ಲ ಲಾಸ್ ಆಗೋದು, ಪ್ರೀಮಿಯಂ ಡಿಕೆ ಆಗೋದು. ಹೀಗಾಗಿ ಇಲ್ಲಿ ಸಪೋರ್ಟ್ ಲೈನ್ಗೆ ಟಚ್ ಆದಾಗ ಪ್ರಾಫಿಟ್ ಬುಕ್ ಮಾಡಿಕೊಂಡ್ರೆ ಮಾತ್ರ ನಮ್ಮದು ಪ್ರಾಫಿಟ್ಟು ಉಳಿಯುತ್ತೆ, ಇಲ್ಲಾಂದರೆ ಅದು ಕೂಡ ಲಾಸ್ ಆಗುತ್ತೆ. ಹೀಗಾಗಿ ಮೋಸ್ಟ್ ಆಫ್ ದ ಪೀಪಲ್ ಏನು ಮಾಡ್ತಾರೆ, ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಲ್ಲ, ಪ್ರಾಫಿಟ್ ಆದರೂ ಬುಕ್ ಮಾಡ್ಕೊಳ್ಳಲ್ಲ. ಹೀಗಾಗಿ ಲಾಸ್ನಲ್ಲಿ ಎಟ್ ದ ಎಂಡ್ ಆಫ್ ದ ಡೇ ಏನಾಗುತ್ತೆ, 3-3.5 ಎಲ್ಲ ಲಾಸ್ನಲ್ಲಿ ಕನ್ವರ್ಟ್ ಆಗುತ್ತೆ. ಪ್ರಾಫಿಟ್ ಇದ್ದಿದ್ದು ಕೂಡ ಲಾಸ್ನಲ್ಲಿ ಕನ್ವರ್ಟ್ ಆಗುತ್ತೆ ಸ್ನೇಹಿತರೆ. ಹೀಗಾಗಿ ಅದಕ್ಕೆ ಟ್ರೇಡಿಂಗ್ ಸೈಕಾಲಜಿ ಅಂತಾರೆ. ಟ್ರೇಡಿಂಗ್ ಸೈಕಾಲಜಿ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಟ್ರೇಡಿಂಗ್ ಸೈಕಾಲಜಿ ನಮ್ಮದು ಚೆನ್ನಾಗಿತ್ತಂದರೆ ನೋಡಿ, ಇಲ್ಲಿ ಒಂದು ಹಿಟ್ ಆಗಿದೆ, ಇಲ್ಲಿ 2ನೇ ಸಲ ಹಿಟ್ ಆಗಿದೆ. ಹೀಗಾಗಿ ಇಲ್ಲಿ ಸ್ಟಾಪ್ ಲಾಸ್ ಹಾಕಿಬಿಟ್ಟು ಇಲ್ಲಿ ಪುಟ್ ಬೈ ಮಾಡಿದರೆ ಇಲ್ಲಿ ಬುಕ್ ಮಾಡ್ಕೊಂಡ್ಬಿಡ್ಬೇಕು. ಬುಕ್ ಮಾಡದೇ ಇದ್ರೆ ಏನಾಗುತ್ತೆ, ರಿವರ್ಸ್ ಆಗಿದೆ. ರಿವರ್ಸ್ ಆದರೆ ಏನಾಗುತ್ತೆ, ನಮ್ಮ ಪ್ರೀಮಿಯಮ್ಮು ಡಿಕೆ ಆಗುತ್ತೆ, ಲಾಸ್ ಆಗುತ್ತೆ. ಇಲ್ಲಿ 60 ಪಾಯಿಂಟ್ ಸಿಗೋದು ನಮಗೇನಾಗುತ್ತೆ, 20 ಪಾಯಿಂಟ್ಸ್ ಮಾತ್ರ ಸಿಗುತ್ತೆ. ಈ ಥರ ಆಗುತ್ತೆ. ಅದಕ್ಕೆ ಒಂದು ಟಾರ್ಗೆಟ್ ಇಡಬೇಕು. ಆ ಟಾರ್ಗೆಟ್ ಸಿಕ್ಕಾಗ ಅದನ್ನು ಸಿಸ್ಟಮ್ ಕ್ಲೋಸ್ ಮಾಡಿ ಮತ್ತೆ ನೆಕ್ಸ್ಟ್ ಡೇಗೆ ವಾಚ್ ಮಾಡಬೇಕು. ಸ್ಪೆಷಲಿ ಆಪ್ಷನ್ ಬಯಸು ಇಂಟ್ರಾಡೇ ಟ್ರೇಡರ್ಸ್ಗೆ ಹೇಳ್ತಾ ಇರೋದು ನಾನು, ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಹೇಳ್ತಾ ಇಲ್ಲ. ಅವರು ತಪ್ಪು ತಿಳ್ಕೊಬೇಡಿ ದಯವಿಟ್ಟು. ಲಾಂಗ್ ಟರ್ಮ್ ಇನ್ವೆಸ್ಟರ್ಸು ಏನಾಗುತ್ತೆ, ಸ್ಟಾಕ್ಸನ್ನು ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಹೋಲ್ಡ್ ಮಾಡಿ. ಸ್ಪೆಷಲಿ ನಾ ಹೇಳ್ತಾ ಇರೋದು ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋರಿಗೆ, ಪ್ಯೂರ್ಲಿ ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ, ಅದು ಆಪ್ಷನ್ ಬಯಸ್ಗೆ ಮಾತ್ರ ಹೇಳ್ತಾ ಇರೋದು. ಈಗ ಡೈಲಿ ಚಾರ್ಟ್ ನೋಡೋಣ ಏನು ಹೇಳುತ್ತೆ ಬ್ಯಾಂಕ್ ನಿಫ್ಟಿದು. ನಿನ್ನೆ ನಾವು ವೀಕ್ ಇದೆ ಅಂತ ಅನಲೈಸ್ ಮಾಡಿದ್ವಿ, ಹೌದಾ ಸ್ನೇಹಿತರೆ? ವೀಕ್ ಇದೆ, ಒಂದು ಎಮ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ, ವೀಕ್ ಇದೆ, ಫಾಲ್ ಆಗ್ಬೋದು ಅಂತ ಅನಲೈಸ್ ಮಾಡಿದ್ವಿ. ಅದರ ಪ್ರಕಾರ ಒಂದು 234 ಪಾಯಿಂಟ್ ಫಾಲ್ ಆಗಿದೆ. ಆ್ಯಕ್ಚುಲಿ 240ವರೆಗೆ ಬಂದಿತ್ತು, ಅಂದರೆ ಆಲ್ಮೋಸ್ಟ್ ಆಲ್ ಒಂದು 400-450 ಪಾಯಿಂಟ್ ಫಾಲ್ ಆಗಿತ್ತು. ಆದರೂ ಕೂಡ ಅಲ್ಲಿಂದ ರಿಕವರಿ ಆಗಿದೆ ಮೈಲ್ಡು. ಕ್ಯಾಂಡಲ್ ನೋಡಿ, ಇವತ್ತಿನ ಕ್ಯಾಂಡಲ್ ನೋಡಿ, ಮೊದಲು ನೋಡಿ ಯಾವ ಥರ ಕ್ಯಾಂಡಲ್ ಫಾರ್ಮ್ ಆಗಿದೆ. ಡ್ರ್ಯಾಗನ್ ಫ್ಲೈ ಕ್ಯಾಂಡಲ್ ಅಂತಾರೆ ಇದಕ್ಕೆ. ಡ್ರ್ಯಾಗನ್ ಫ್ಲೈ ಕ್ಯಾಂಡಲ್ಲು ಸ್ಟಿಲ್ ದೇರ್ ಈಸ್ ಎ ವೀಕ್ನೆಸ್ ಇನ್ ಬ್ಯಾಂಕ್ ನಿಫ್ಟಿ, ಸ್ಟಿಲ್ ವೀಕ್ನೆಸ್ ಇದೆ ಬ್ಯಾಂಕ್ ನಿಫ್ಟಿಲಿ ಅಂತ ಹೇಳ್ಬೋದು. ಮತ್ತು ನಿನ್ನೆ ನಾವು ಮಾರ್ಕ್ ಮಾಡಿದ್ವಿ ಒಂದು 52,500, ಅದು ಬಿಟ್ಟರೆ 52,000 ಮೇಜರ್ ಸಪೋರ್ಟ್ ಇದೆ ಅಂದ್ಬಿಟ್ಟು. ಹೀಗಾಗಿ 52,240ರಲ್ಲಿ ಮಾರ್ಕೆಟು ಮತ್ತೆ ರಿಕವರಿ ಆಗಿದೆ. ಈ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಇದೆ ಅಂತ ಹೇಳಿದ್ದೆ ನಾನು. ಎಮ್ ಪ್ಯಾಟರ್ನ್, ಎಸ್ ಎಮ್ ಪ್ಯಾಟರ್ನಲ್ಲಿ ಬಂದು ನಿಂತಿದೆ. ಈಗ ಇನ್ನೂ ಕಂಟಿನ್ಯೂಷನ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದು ಟೈಮ್ ಹೇಳಬೇಕು. ನನ್ನ ತಿಳಿದ ಮಟ್ಟಿಗೆ ಎಮ್ ಪ್ಯಾಟರ್ನ್ ಈ ಥರ ಅರ್ಧ ಫಾರ್ಮ್ ಆದಾಗ, ಈ ಥರ ಫಾರ್ಮ್ ಆದಾಗ 1-2 ದಿನ ಕಳೀತಿಲ್ಲ, 3ನೇ ದಿನ ಫಾಲ್ ಆಗೋ ಚಾನ್ಸ್ ಇದೆ ಅಂತ ನನಗನ್ಸುತ್ತೆ. ಸೊ ಕ್ಲಿಯರ್ ಕಟ್ಟಾಗಿ ಎಮ್ ಪ್ಯಾಟರ್ನ್ ಕಂಪ್ಲೀಟ್ ಆಗ್ಬೋದು. ಇಲ್ಲಿ ಬಂದು ಸಪೋರ್ಟ್ ತೊಗೋಬೋದು. ಎಷ್ಟಿದೆ, 51,700, 51,700ವರೆಗೆ ಬರೋ ಚಾನ್ಸಸ್ ಇದೆ ನಾಳೆ ಅಥವಾ ನಾಡಿದ್ದು. ಬ್ಯಾಂಕ್ ನಿಫ್ಟಿ ಡೈಲಿ ಚಾರ್ಟ್ನಲ್ಲಿ ಅದೇ ಇದೆ. ಇರಲಿ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡೋಣ. ಫಸ್ಟ್ ಸಪೋರ್ಟ್ ಬಂದುಬಿಟ್ಟು 52,000 ಬಿಗ್ ಸಪೋರ್ಟ್ ಇದೆ ಆನ್ ಡೈಲಿ ಬ್ಯಾಂಕ್ ನಿಫ್ಟಿ. ಹೀಗಾಗಿ ದೊಡ್ಡ ಒಂದು ನಾವು ಸಪೋರ್ಟ್ ತೊಗೊಳ್ಳೋಣ, ಚಿಕ್ಕ ಸಪೋರ್ಟ್ ಬೇಡ. 52,000 ಒಂದು ಬಿಗ್ ಸಪೋರ್ಟ್. ಅದು ಡ್ರಾಪ್ ಆತಂದರೆ, ಬ್ರೀಚ್ ಆತಂದರೆ 51,700ಕ್ಕೆ ಬರುತ್ತೆ. ಇರಲಿ, ನಾವು ಶಾರ್ಟ್ ಸಪೋರ್ಟ್ ತೊಗೋಬೇಕಂದ್ರೆ 52,250 ಇವತ್ತಿನ ಡೇ ಲೋ, ಅದನ್ನು ಸಪೋರ್ಟಾಗಿ ನಾವು ಕನ್ಸಿಡರ್ ಮಾಡ್ಬೋದು. ಏನಕ್ಕೆ ಅಂದರೆ ಯಾವಾಗಲೂ ಡೇ ಲೋ ಒಂದು ಮೇಜರ್ ಸಪೋರ್ಟ್ ಆಗಿರುತ್ತೆ, ಡೇ ಹೈ ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಹೀಗಾಗಿ ನಾನು ಡೇ ಲೋ, ಇವತ್ತಿನ ಡೇ ಲೋ ಏನಿತ್ತು 52,246, ಅದನ್ನು ಕೂಡ ಒಂದು ಮೇಜರ್ ಸಪೋರ್ಟ್ ಆಗಿ ಕನ್ಸಿಡರ್ ಮಾಡಿದ್ದೀನಿ. ಹೀಗಾಗಿ ನಾಳೆ ಏನಾದರೂ
52,246. ಹೀಗಾಗಿ 52,246 ನಾವು ಒಂದು ಮೇಜರ್ ಸಪೋರ್ಟ್ ಆಗಿ ನಾಳೆಗೆ ಕನ್ಸಿಡರ್ ಮಾಡೋಣ ಸ್ನೇಹಿತರೆ. ಅದನ್ನು ಬ್ರೀಚ್ ಮಾಡಿದರೆ ಮಾತ್ರ 52,000ವರೆಗೆ ಬರೋ ಚಾನ್ಸ್ ಇದೆ. ಅದನ್ನು ಕ್ರಾಸ್ ಆಯ್ತಂದರೆ 51,700 ಇಸ್ ಎ ವೆರಿ ಬಿಗ್ ಸಪೋರ್ಟ್ ನಾಳೆಗೆ. ಇನ್ನು ಅಪ್ಸೈಡ್ ಎಲ್ಲಿಗೆ ಬರುತ್ತೆ? 52,800 750 ಬರುತ್ತೆ. ನಂತರ ಅದನ್ನು ಕ್ರಾಸ್ ಆದರೆ 52,900 ಅಗೇನ್ ಈಸ್ ಎ ಮೇಜರ್ ರೆಸಿಸ್ಟೆನ್ಸ್. ಫಸ್ಟ್ ರೆಸಿಸ್ಟೆನ್ಸು 52,750. ಅದನ್ನು ಕ್ರಾಸ್ ಆಗಿ ಸಸ್ಟೇನ್ ಆದರೆ ಒಂದು 10-15 ನಿಮಿಷ 52,900. ಅದನ್ನು ಕ್ರಾಸ್ ಆಯ್ತಂದರೆ ಲೈಫ್ ಟೈಮ್ ಹೈಗೆ ಬರುತ್ತೆ. ಓಕೆ, ಈ ಥರ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಇದೆ ಸ್ನೇಹಿತರೆ. ಯಾವುದು ಬ್ಯಾಂಕ್ ನಿಫ್ಟಿಯಲ್ಲಿ ಡೈಲಿ ಚಾರ್ಟು. ನಿಮ್ಮ ವೀಕ್ಲಿ ಚಾರ್ಟ್ ಏನು ಹೇಳುತ್ತೆ? ಡೈಲಿ ಚಾರ್ಟು ವೀಕ್ ಇದೆ, ವೀಕ್ಲಿ ಚಾರ್ಟು ನೋಡಿ. ವಾರದ ಮೊದಲನೇ ದಿನ ಇಲ್ಲಿ ಕೂಡ ಯಾವ ಥರ ಕ್ಯಾಂಡಲ್ ಫಾರ್ಮ್ ಆಗಿದೆ ನೋಡಿ. ಕ್ಲಿಯರ್ ಕಟ್ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ ವಾರದ ಮೊದಲನೇ ದಿನ. ಅದರ ಹಿಂದಿನ ವಾರದ್ದು ಕೂಡ ನೋಡಿ ಯಾವ ಥರ ಫಾರ್ಮ್ ಆಗಿತ್ತು. ಈ ವಾರದ್ದು ಕೂಡ ಡೋಜಿ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇಟ್ ಮೀನ್ಸ್ ಮೈಲ್ಡ್ ಫಾಲ್ ಆಗೋ ಚಾನ್ಸಸ್ ಇದೆ ಅಂತ ನನಗನ್ನಿಸ್ತಾ ಇದೆ. ಐ ಹೋಪ್ ರಿಕವರಿ ಆದರೆ ಚೆನ್ನಾಗಿ ಇನ್ನೂ ನಮಗೂ ಕೂಡ. ಆದರೆ ಚಾರ್ಟ್ ಏನು ಹೇಳುತ್ತೆ ಅಂದರೆ ಒಂದು ಚಿಕ್ಕ ಕರೆಕ್ಷನ್ ಆಗ್ಬೋದು, ಜಾಸ್ತಿ ಭಯಪಡೋ ಅವಶ್ಯಕತೆ ಇಲ್ಲ. ಚಿಕ್ಕ ಕರೆಕ್ಷನ್ ಎಲ್ಲಿವರೆಗೆ? 51,700ವರೆಗೆ. ಅದನ್ನು ದಾಟಿದರೆ ಮೇಜರ್ ವೀಕ್ಲಿ ಸಪೋರ್ಟು ನಾವು ಮೊನ್ನೆ ಮಾರ್ಕ್ ಮಾಡಿದಾಗೆ ಇದು ಒಂದು ಮೇಜರ್ ಸಪೋರ್ಟ್ ಇದೆ 51,000. ಅದನ್ನು ಬಿಟ್ಟರೆ 51,700 ಇವೆರಡು ಮೇಜರ್ ಸಪೋರ್ಟ್ ಇದೆ. 51,000 ಬಿಗ್ ಸಪೋರ್ಟ್. ಅದನ್ನು ಬಿಟ್ಟರೆ 51,700 ವೆರಿ ಬಿಗ್ ಸಪೋರ್ಟ್ ಅಂತ ಹೇಳ್ಬೋದು. 51,700ವರೆಗೆ ಬಂದು ವಾಪಸ್ ಹೋದರೆ ಪರವಾಗಿಲ್ಲ, ಇಲ್ಲಾಂದರೆ 51,000ವರೆಗೆ ಬಂದು ವಾಪಸ್ ಹೋಗೋ ಚಾನ್ಸಸ್ ಇದೆ. ಓಕೆ, ಈ ಥರ ಒಂದು ಸಪೋರ್ಟು ರೆಸಿಸ್ಟೆನ್ಸ್ ಇದೆ. ಇನ್ನು ಅಮೇರಿಕನ್ ಮಾರ್ಕೆಟ್ ನೋಡೋಣ ಹೇಗಿದೆ ನೋಡಿ. ಡೌ ಜೋನ್ಸ್ ಇನ್ನೂ ಓಪನ್ ಆಗಿಲ್ಲ, ಆದರೂ ಕೂಡ ಡೌ ಫ್ಯೂಚರ್ಸ್ ಇದೆ ಪಾಸಿಟಿವ್ ಟೆರಿಟರಿಯಲ್ಲಿದೆ. 77 ಪಾಯಿಂಟ್ ಪಾಸಿಟಿವ್. S&P 500 +4. ಹಾಗೆ ಟೆಕ್ ಮಾರ್ಕೆಟ್ ಕೂಡ +6ನಲ್ಲಿದೆ. ಇದು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗಿ ಕನ್ಸಿಡರ್ ಆಗುತ್ತೆ. ಐ ಹೋಪ್ SGX ನಿಫ್ಟಿ ಕೂಡ ಪಾಸಿಟಿವ್ ಇರ್ಬೋದು ಅನಿಸುತ್ತೆ ಇದನ್ನು ನೋಡಿದರೆ. FIIs ನೋಡಿ, FIIs ಕೇವಲ 60 ಕೋಟಿ ರೂಪಾಯಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ ಇವತ್ತು. ಓನ್ಲಿ 60 crores ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ. DIs ಏನು ಮಾಡಿದ್ದಾರೆ? ನ್ಯಾಚುರಲಿ ಇವರು ಜಾಸ್ತಿ ಬಾಯ್ ಮಾಡಿರ್ತಾರೆ. ಹೌದು, 2,800 ಕೋಟಿ ಬಾಯ್ ಮಾಡಿದ್ದಾರೆ DIs. ಹ್ಯೂಜ್ ಕ್ವಾಂಟಿಟಿ ಬಾಯ್ ಮಾಡಿದ್ದಾರೆ. ನಾಳೆ ಮಾರ್ಕೆಟ್ ಏನಾದರೂ ಅಪ್ಸೈಡ್ ಮೂವ್ ಆಗಬೇಕಂದ್ರೆ ಅದು ಬಿಕಾಸ್ ಆಫ್ DIs ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಅದರ್ವೈಸ್ FIIs ಯಾವುದೇ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ಬಿಕಾಸ್ ಆಫ್ ಬಜೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರಿಟೇಲರ್ಸು ಮತ್ತು DIs ಸೇರಿ ಮಾರ್ಕೆಟನ್ನು ಪುಷ್ ಮಾಡ್ಬೋದು ನಾಳೆ, ಇಲ್ಲ ಫಾಲ್ ಆಗ್ಬೋದು. ಪುಷ್ ಆದರೂ ಕೂಡ ಸಸ್ಟೇನ್ ಆಯಿತು ಸರಿ, ಇಲ್ಲಾಂದರೆ ಅಲ್ಲಿಂದ ಮೇಲ್ಗಡೆಯಿಂದ ಮತ್ತೆ ಡ್ರಾಪ್ ಆಗೋ ಚಾನ್ಸ್ ಇದೆ. ಇನ್ನು SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ನೋಡಿ, ಕೇವಲ -10 ಪಾಯಿಂಟ್ ಮೈನಸ್ನಲ್ಲಿದೆ. ಅಂದರೆ ಫ್ಲ್ಯಾಟ್ ಇದೆ. -10 ಪಾಯಿಂಟ್ನಲ್ಲಿದೆ. ಪಾಸಿಟಿವ್ನಲ್ಲಿ ಇಲ್ಲ ಸದ್ಯಕ್ಕೆ. ಅಮೇರಿಕನ್ ಮಾರ್ಕೆಟ್ ಪಾಸಿಟಿವ್ನಲ್ಲಿದ್ದರೂ ಕೂಡ ಡೌ ಫ್ಯೂಚರ್ಸ್ ಪಾಸಿಟಿವ್ನಲ್ಲಿದೆ. ಡೌ ಜೋನ್ಸ್ ಓಪನ್ ಆಗಿಲ್ಲ ಇನ್ನೂ, ಆದರೂ ಕೂಡ ನಮ್ಮ ಇಂಡಿಯನ್ ಮಾರ್ಕೆಟು SGX ನಿಫ್ಟಿ ಏನು ತೋರಿಸ್ತಾ ಇದೆ? -10 ಪಾಯಿಂಟ್ ತೋರಿಸ್ತಾ ಇದೆ. ನೋಡೋಣ ಅಮೇರಿಕನ್ ಮಾರ್ಕೆಟ್ ಹೋದ್ಮೇಲೆ ಹೇಗೆ ಓಪನ್ ಆದಮೇಲೆ ಹೇಗೆ ರಿಯಾಕ್ಟ್ ಆಗುತ್ತೆ. ಮತ್ತು ನಾಳೆ ಮೈಲ್ಡ್ ಫ್ಲ್ಯಾಟ್ ಓಪನಿಂಗ್ ಮತ್ತು ಏನಾಗುತ್ತೆ ಡಿಪೆಂಡ್ಸ್ ಆನ್ HDFC ಬ್ಯಾಂಕ್ ಆ್ಯಂಡ್ ಮಹಾಪ್ರಭು ರಿಲಯನ್ಸ್ ಇಂಡಸ್ಟ್ರಿ. ಇವು ಎರಡರ ಮೇಲೆ ಡಿಪೆಂಡ್ ಆಗುತ್ತೆ. ಹೀಗಾಗಿ ಮಾರ್ಕೆಟ್ ಓಪನ್ ಆದ ತಕ್ಷಣ ರಿಲಯನ್ಸ್ ಇಂಡಸ್ಟ್ರೀಸು ಮತ್ತು HDFC ಬ್ಯಾಂಕ್, ICICI ಬ್ಯಾಂಕ್ ಇವುಗಳನ್ನು ರಾಡಾರ್ನಲ್ಲಿ ಇಟ್ಕೊಂಡ್ಬಿಟ್ಟು ಅವು ಹೇಗೆ ಮೂವ್ ಮಾಡ್ತವೆ ಅದು ನೋಡ್ಕೊಂಡ್ಬಿಟ್ಟು ಟ್ರೇಡ್ ಮಾಡಬೇಕಾಗುತ್ತೆ. ಇನ್ನು ನಾಳೆಗೆ ಕೆಲವೊಂದಿಷ್ಟು ಸ್ಟಾಕ್ಗಳ ಮಾಹಿತಿ ಇದೆ ಟ್ರೇಡ್ ಮಾಡಲಿಕ್ಕೆ. ನೋಡೋಣ ಬನ್ನಿ ಯಾವ್ಯಾವ ಅಂತ. BEL ಹೌದು 334ರಲ್ಲಿದೆ. ನಾಳೆಗೆ ಒಂದು ಶಾರ್ಟ್ ಟರ್ಮ್ ಇದ್ರ ಟಾರ್ಗೆಟು 350 ಟಚ್ ಆಗುತ್ತೆ ಒಂದು 2 ದಿನದಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ONGC ಹೌದು 299ರಲ್ಲಿದೆ. ಫ್ಲ್ಯಾಟ್ ಓಪನಿಂಗ್ ಆದರೆ ಕನ್ಸಿಡರ್ ಮಾಡಿ. 315 ನಾಳೆಯ ಟಾರ್ಗೆಟು.
HDFC ಬ್ಯಾಂಕ್ ಹೌದು, ನಾಳೆ ಕೂಡ ಮತ್ತೆ ಇದನ್ನ ಶಾರ್ಟ್ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ, ಬೈ ಮಾಡಲಿಕ್ಕೆಲ್ಲ ಶಾರ್ಟ್ ಮಾಡಲಿಕ್ಕೆ 1600 ಟಾರ್ಗೆಟ್ ಇಟ್ಕೋಬೋದು ಕೆಳಗಡೆ. ಮತ್ತು HDFC ಲೈಫ್ 620 ಇದೆ, 640 ನಾಳೆ ಟಾರ್ಗೆಟ್ ಇಟ್ಕೋಬೋದು. ನಾನು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ, ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ನಿಫ್ಟಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ಸ್ಟಾಕ್ಗಳ ಮಾಹಿತಿ ಕೊಟ್ಟಿದ್ದೀನಿ. ಅವು ಎಲ್ಲ ಕೂಡ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಇರುವುದು, ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ ನಾನು ಹೇಳ್ತಾ ಇರೋದು. ನಾನು ಯಾರಿಗೂ ಕೂಡ ಬೈ ಮಾಡಿ, ಸೆಲ್ ಮಾಡಿ ಅಥವಾ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ಟ್ರೇಡ್ ಮಾಡಿ ಅಂತ ಯಾರಿಗೂ ರಿಕಮೆಂಡ್ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ, ಯಾರಿಗೂ ರಿಕಮೆಂಡ್ ಕೂಡ ಮಾಡುವುದಿಲ್ಲ ನಾನು. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ನೀವು ಕೂಡ ಸ್ಟಡಿ ಮಾಡಿ ಹಾಗೂ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಸಲಹೆ ಕೇಳಿಬಿಟ್ಟು ನೀವು ಮುಂದುವರಿಯಬಹುದು. ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತಿನ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.